ಹಾಯ್ ಫ್ರೆಂಡ್ಸ್, ವೇಟ್ ಗೇನ್ ಮಾಡೋಕ್ಕೆ ಜಸ್ಟ್ 5 ಸಿಂಪಲ್ ಸ್ಟೆಪ್ಸ್ ಹೇಳ್ತೀನಿ, ಫಾಲೋ ಮಾಡಿ. ಜಸ್ಟ್ 30 ದಿನದಲ್ಲಿ ನಿಮಗೆ ಫುಲ್ ರಿಸಲ್ಟ್ ಸಿಗುತ್ತೆ. ಈ ವಿಡಿಯೋನ ಫುಲ್ ವಾಚ್ ಮಾಡಿ. ಸ್ಟೆಪ್ 1, ನೀವು ವರ್ಕೌಟ್ ಶೆಡ್ಯೂಲ್ನ ಜಸ್ಟ್ 30 to 40 ಮಿನಿಟ್ಸ್ ಅಷ್ಟೇ ಮಾಡಿ. ಅದ್ರ ಮೇಲೆ ಜಾಸ್ತಿ ಎಕ್ಸ್ಟೆಂಡ್ ಮಾಡಿಬಿಡಿ. ಜಸ್ಟ್ ವೇಟ್ ಹೊಡೆಯೋದ್ರ ಮೇಲೆ ಫೋಕಸ್ ಮಾಡಿ. ಸೆಕೆಂಡ್ ಸ್ಟೆಪ್, ನೀವು ವರ್ಕೌಟ್ನ ಯಾವಾಗಲೂ ಮಾರ್ನಿಂಗ್ಕಿಂತ ಈವ್ನಿಂಗ್ ಮಾಡಿ. ಸೊ ಗೇನಿಂಗ್ಗೆ ಈವ್ನಿಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ ವರ್ಕೌಟು ನಿಮಗೆ ಮಸಲ್ ರಿಕವರಿಗೆ ಟೈಮ್ ಸಿಗುತ್ತೆ. ಈವ್ನಿಂಗ್ ಈಸ್ ದ ಬೆಸ್ಟ್ ಟೈಮ್ ಫಾರ್ ಗೇನಿಂಗ್ ವರ್ಕೌಟ್. ನಂಬರ್ 3, ನೀವು ವರ್ಕೌಟ್ ಮಾಡುವಾಗ ಪ್ರತಿ ಸೆಟ್ ಮಧ್ಯೆ 1 ನಿಮಿಷ ರೆಸ್ಟ್ ಕೊಡಿ. ಸೊ ನೀವು ರೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ರೀಚಾರ್ಜ್ ಆಗೋಕ್ಕೆ ಮತ್ತೆ ಟೈಮ್ ಸಿಗುತ್ತೆ. ಸ್ಟೆಪ್ ನಂಬರ್ 4, ವರ್ಕೌಟ್ಗಿಂತ ಮುಂಚೆ ಪ್ರೀ ವರ್ಕೌಟ್ ಮೇಲೂ ಸ್ವೀಟ್ ಪೊಟ್ಯಾಟೊ ತಿನ್ನೋದು ತುಂಬ ಬೆಸ್ಟು. ಸೊ ನನ್ನ ಪ್ರಕಾರ ಸ್ವೀಟ್ ಪೊಟ್ಯಾಟೊ ಈಸ್ ದ ಬೆಸ್ಟ್ ಪ್ರೀ ವರ್ಕೌಟ್ ಮೀಲ್. ಅದು ನಿಮಗೆ ಲಾಂಗ್ ಲಾಸ್ಟಿಂಗ್ ಫೀಲ್, ತುಂಬ ಹೊತ್ತು ಹಸಿ ಮಾಡಿಕೊಡಲ್ಲ. ಇದನ್ನು ತಿನ್ನೋದ್ರಿಂದ ನಿಮಗೆ ಎನರ್ಜಿ ಸಪ್ಲೈ ಕೂಡ ಚೆನ್ನಾಗಿ ಬರುತ್ತೆ. ಸ್ಟೆಪ್ ನಂಬರ್ 5, ತುಂಬ ಜನ ಫ್ರೂಟ್ಸ್ ತಿನ್ನುವಾಗ ಜ್ಯೂಸ್ ಮಾಡ್ಕೊಂಡು ಕುಡಿತೀರಾ. ಸೊ ಜ್ಯೂಸ್ ಕುಡಿಯೋದ್ರಿಂದ ಅಷ್ಟು ಬೆನಿಫಿಟ್ ಸಿಗಲ್ಲ. ರಾ ಆಗಿ ತಿನ್ನೋದ್ರಿಂದ ನಿಮಗೆ ಫೈಬರ್ ಕಂಟೆಂಟ್ ಜಾಸ್ತಿ ಸಿಗುತ್ತೆ. ಸೊ ಐ ಸಜೆಸ್ಟ್ ಫಾರ್ ದ ರಾ ಫ್ರೂಟ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು.